VRD Education Trust, Bharat Institute of Schooling Education. ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಷನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ. ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ. ವಿಳಾಸ: ಬಾಲಾಜಿ ಕಾಂಪ್ಲೆಕ್ಸ್, ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449416176 ಹಾಗೂ 8050151776. ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಈ ಚಿತ್ರವನ್ನು 4 ಶೆಡ್ಯೂಲ್ಗಳಲ್ಲಿ 45 ದಿನಗಳ ಕಾಲ ಚಿತ್ರೀಕರಣ ಮಾಡಲಾಗಿದ್ದು, ಸ್ಥಳೀಯ ಪ್ರತಿಭೆಗಳನ್ನು ಹಾಕಿಕೊಂಡು 2 ಶೆಡ್ಯೂಲ್ಗಳಲ್ಲಿ ಸಮೀಪದ ಬೂರ್ದಿಪಾಡಿನಲ್ಲಿ ಸುಂದರ ಸೊಗಸಾದ ನಯನ ಮನೋಹರ ಸ್ಥಳಗಳಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಎಂದು ಹೇಳಿದರು. ಸ್ವಚ್ಛ ನವರಸಗಳನ್ನು ಒಳಗೊಂಡ ಒಂದು ನಯ ಪ್ರೇಮ ಕಥೆ. ಈ ಚಿತ್ರವು 90ರ ದಶಕದ ಹಾಗೂ ಈಗಿನ 2 ಕಾಲಘಟ್ಟಗಳ ಕಥೆಯನ್ನು ಒಮ್ಮೆಲೆ ಹೇಳುತ್ತಾ ಸಾಗುತ್ತದೆ. ಈ ಚಿತ್ರದಲ್ಲಿ ಒಬ್ಬ ಸಾಮಾನ್ಯ ಕೂಲಿ ಕೆಲಸದ ಹುಡುಗನ ಪ್ರೀತಿ ಎಷ್ಟರ ಮಟ್ಟಿಗೆ ಇರುತ್ತದೆ, ಯಾವ ಯಾವ ಆಯಾಮಗಳನ್ನು ಪಡೆದುಕೊಳ್ಳುತ್ತದೆ ಎಂಬುದನ್ನು ತೋರಿಸುತ್ತಾ, ಅದರ ಜೊತೆಗೆ ಒಂದು ಕಡೆ ಕಷ್ಟದಲ್ಲಿ ಆಸರೆಯಾದ ತಾಯಿಗೆ ಮಗಳ ಪ್ರೀತಿಯೇ ಸಿರಿತನವಾದರೆ, ಆ ಪುಟ್ಟ ಮಗಳು ಸ್ವೇಚ್ಛಾ ತಾಯಿಗೋಸ್ಕರ ಏನೆಲ್ಲ ಮಾಡುತ್ತಾಳೆ ಎಂಬ ಮನಕಲುಕುವ ಕಥೆಯನ್ನು ಭಾವನಾತ್ಮಕವಾಗಿ ಕಟ್ಟಿಕೊಡಲಾಗಿದೆ ಎಂದು ಚಲನಚಿತ್ರದ ಬಗ್ಗೆ ವಿವರಿಸಿದರು. ಚಿತ್ರದಲ್ಲಿ 3 ಸಾಹಸ ದೃಶ್ಯಗಳ ಜೊತೆಗೆ 5 ಗೀತೆಗಳಿದ್ದು, ರಾಜೇಶ್ ಕೃಷ್ಣನ್, ಅನುರಾಧ ಭಟ್, ಅನುರಾಮ್ ಹಾಗೂ ಚೇತನ್ ನಾಯಕರ ಕಂಠಸಿರಿಯಿಂದ ಸೊಗಸಾಗಿ ಮೂಡಿ ಬಂದಿದ್ದು, ಎಲ್ಲಾ ಹಾಡುಗಳು ಕೇಳುಗರ ಮನಮುಟ್ಟುವಂತಿವೆ. ಚಿತ್ರದ ಉಳಿದ ಚಿತ್ರೀಕರಣ ಕರ್ನಾಟಕದ ಗಡಿ ಭಾಗಗಳಾದ ರಾಯಚೂರು, ಬೂರ್ದಿಪಾಡು, ಶ್ರೀರಂಗಪಟ್ಟಣ ಹಾಗೂ ಬೆಂಗಳೂರಿನಲ್ಲಿ ಜರುಗಿದೆ. ಈ ಚಿತ್ರದಲ್ಲಿ ನಾಯಕನಾಗಿ ಅನ್ವಿಶ್ ಮತ್ತು ನಾಯಕಿಯಾಗಿ ಪವಿತ್ರ ನಾಯಕ್ ಅವರು ಅಭಿನಯಿಸಿದ್ದಾರೆ. KR ಮುರಿಹರ ರೆಡ್ಡಿ, ಶ್ರೀಲಕ್ಷ್ಮಿ, ಸ್ಪಂದನ ಮತ್ತು ಪ್ರಕಾಶ್ ಕುಮಾರ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸುರೇಶ್ ರಾಜು ಅವರು ಚಿತ್ರಕಥೆ ನಿರ್ದೇಶನ ಚಿತ್ರಕ್ಕಿದ್ದು, ಸ್ಟಾರ್ ಮಸ್ತಾನ್ ಮತ್ತು KR ಮುರಹರಿ ರೆಡ್ಡಿ ಅವರು ನಿರ್ಮಾಣದ ಜವಾಬ್ದಾರಿ ಹೊತ್ತಿದ್ದಾರೆ. ಸುರೇಶ್ ರೆಡ್ಡಿ ಅವರ ಕತೆ ಇವರ ಚಿತ್ರಕ್ಕೆ ಎಸ್ ಸತೀಶ್ ಅವರ ಛಾಯಾಗ್ರಹಣದ ಜೊತೆಗೆ ಲೋಕಿ ಸವಸ್ಯರವರ ಸಂಗೀತ ಸಂಯೋಜನೆ ಇದ್ದು, ಗೌಸ್ಪೀರ್ ಅವರ ಸಾಹಿತ್ಯವಿದೆ. ಈಗಾಗಲೇ 2 ಹಾಡುಗಳು ಆನಂದ್ ಆಡಿಯೋದಲ್ಲಿ ಬಿಡುಗಡೆಯಾಗಿದ್ದು, ಕೇಳುಗರ ಮನಮೆಚ್ಚಿವೆ ಎಂದರು. ನಾನು ಇಡೀ ಸಿನಿಮಾನ ಇಲ್ಲೇ ಶೂಟ್ ಮಾಡಿದ್ದೀವಿ, ಬೂರ್ದಿಪಾಡು ಅನ್ನೋ ಗ್ರಾಮದಲ್ಲಿ. ಆಮೇಲೆ ಸುತ್ತಮುತ್ತ ಒಂದು 2-3 ಹಳ್ಳಿಯಲ್ಲಿ ಶೂಟ್ ಮಾಡಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಎಷ್ಟು ಗ್ರೀನರಿ ಇದೆ ಅಂತ ಆಚೆ ಯಾರಿಗೂ ಗೊತ್ತಿಲ್ಲ, ಈ ಸೈಡ್ ಯಾರೂ ಬರ್ತಿಲ್ಲ ಶೂಟಿಂಗ್ಗೆ. ಮೇನ್ ಕಾರಣ, ಈ ಮೂವಿ ಟ್ರೈಲರ್ ರಿಲೀಸ್ ಆಗಿದೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ ಈ ಕಡೆ ಎಷ್ಟು ಸೊಗಡಾಗಿದೆ ಅಂತ ಹೇಳಿ, ಗ್ರೀನರಿ ಇದೆ ಅಂತ ಹೇಳಿ. ಅದನ್ನ ಮೇನ್ ಹೈಲೈಟ್ ಆಗಿ ಇಟ್ಕೊಂಡಿದ್ದೀವಿ. ಇಡೀ ಸ್ವೇಚ್ಛಾ ಅನ್ನೋದಂದ್ರೆ ಫ್ರೀಡಮ್ ಅಂತ ಸಂಸ್ಕೃತ ವರ್ಡ್. ಸೊ ಮೂವಿ ಬಗ್ಗೆ ಹೇಳಬೇಕು ಅಂದ್ರೆ ಇದರಲ್ಲಿ ಒಂದು 6 ಪಾತ್ರ ಇದೆ ಸರ್. ಹೀರೋ ಹೀರೋಯಿನ್ ಆಗಲಿ, ಒಂದು ತಾಯಿ ಮದರ್ ಆಗಲಿ, 2 ಪ್ಯಾರಲಲ್ ಸ್ಟೋರೀಸ್ ಆಗಿ ನಡೆಯುವಂಥ ಕತೆ ಇದು. ಆಮೇಲೆ ಅವರಿಬ್ಬರ ಮಧ್ಯೆ ಏನಾದರೂ ಕನೆಕ್ಷನ್ ಇದೆಯಾ ಏನು ಅನ್ನೋದೇ ಇಡೀ ಸಿನಿಮಾ ಅಲ್ಲಿ ಓಡಾಡ್ತಾ ಇತ್ತು. ಇನ್ನೊಂದು ಹೇಳಬೇಕು ಅಂದರೆ, ಸೊ ನಮ್ಮ ಸ್ಪಂದನ ಅವರು ಮತ್ತು ಬೇಬಿ ಶ್ರೀ ಅನ್ನೋರ್ದು ಒಂದು ಮದರ್ ಸೆಂಟಿಮೆಂಟ್ ಇದೆ, ತುಂಬ ಚೆನ್ನಾಗಿರುವಂಥ ಸೆಂಟಿಮೆಂಟು. ಈ ಇತ್ತೀಚೆಗೆ ಹೇಳ್ಬೋದು, ನಾವು ಎಲ್ಲೂ ಸಾಂಗ್ಸಲ್ಲಿ ಆ ಸಾಹಿತ್ಯ ಅನ್ನೋದು ಎಲ್ಲೂ ಕಾಣ್ತಾ ಇರಲಿಲ್ಲ. ಸೊ ನಮ್ದ್ರಲ್ಲಿರೋ 5 ಸಾಂಗು ತುಂಬ ಸಾಹಿತ್ಯವಾಗಿದೆ. ಆಮೇಲೆ ಗೌಸ್ಪೀರ್ ಅವ್ರು ಬರ್ದಿರೋದು ತಾಯಿ ಸಾಂಗ್ ಆಗಲಿ ಎಲ್ಲ. ಸೊ ಇವಾಗ ಜನವರಿ 3ನೇ ತಾರೀಕು ಎಲ್ಲರ ಮುಂದೆ ಬರ್ತಾ ಇದೀವಿ ಥಿಯೇಟ್ರಲ್ಲಿ. ಸೊ ಅದರಿಂದ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆನ್ಸು ಈ ರಾಯಚೂರು ಕಡೆಯಿಂದ. ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಲೋಕಿ ತಪಸ್ಯ ಅಂತ. ಲೋಕಿ ತಪಸ್ಯ. ಆಮೇಲೆ ಹಾಡಾಡಿದ್ದು ರಾಜೇಶ್ ಕೃಷ್ಣನ್ನು, ಅನುರಾಧ ಭಟ್ಟು, ಅನುರಾಮು ಮತ್ತು DJ ಲೀತಲ್ ಅಂತ. ಚಿತ್ರನಾಯಕ ಅನ್ವಿಶ್ ಮಾತನಾಡಿ, ರಾಯಚೂರು ಭಾಗದಲ್ಲಿಯೇ ಬಹುತೇಕ ಚಿತ್ರೀಕರಣಗೊಂಡಿದ್ದು, ಕಲಾ ರಸಿಕರು ಹೊಸಬರನ್ನು ಪ್ರೋತ್ಸಾಹಿಸಿ ಬೆಳೆಸಬೇಕು ಎಂದು ಕೋರಿದರು. ಈ ಸಂದರ್ಭದಲ್ಲಿ ಕತೆ ಹೆಣೆದ ಸುರೇಶ್ ರೆಡ್ಡಿ ಇದ್ದರು. ಬೂರ್ದಿಪಾಡಲ್ಲಿ ಮತ್ತು ರಾಯಚೂರಲ್ಲಿ ಇಲ್ಲಿ ಜನ ತುಂಬ ಸಪೋರ್ಟ್ ಮಾಡಿದ್ರು.
ತುಂಬಾ ಸಪೋರ್ಟ್ ಮಾಡಿ ಶೂಟಿಂಗು ಟೀಲರ್ ಜಾಲ್ಗಳು ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ರಾಯಚೂರು ಜನರಿಗೆ, ರಾಯಚೂರು ಹುಡುಗರಿಗೆ, ಬೂರ್ದಿಪಾಡ್ ಗ್ರಾಮಸ್ಥರಿಗೆ ಶಿರವಾಗಿ ನಮನ ಕೊಡ್ತೀನಿ. ಸಿನಿಮಾ ಚೆನ್ನಾಗಿ ಬಂದಿದೆ. 3 ಫೈಟು 5 ಆಗಿದೆ. ಎಲ್ಲರಿಗೂ ಕನೆಕ್ಟ್ ಆಗುವಂಥ ಒಂದು ಸ್ಟೋರಿ. ಜನವರಿ 3ನೇ ತಾರೀಕು ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಿದೆ. ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ರಾಯಚೂರಲ್ಲಿ ಇದು ಮಾಡಲೇಬೇಕಿತ್ತು ನಾವು ಪ್ರೆಸ್ ಮೀಟು. ತುಂಬ ಕನೆಕ್ಟೆಡ್ ಇದ್ದೀವಿ ನಾವು ರಾಯಚೂರಿಗೆ. ಇದು ಮಾಡಲೇಬೇಕಿತ್ತು ಅಂತ ಬಂದಿದ್ದೀವಿ. 3 ದಿನದಲ್ಲಿ ರಿಲೀಸ್ ಇದೆ. ಎಲ್ಲರಿಗೂ ತಲೆಬಾಗಿಸಿ ಕೇಳ್ತೀನಿ, ಸಪೋರ್ಟ್ ಮಾಡಿ, ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.